ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ನಾನು ಇವತ್ತು ಏನು ಹೇಳ್ತಿದ್ದೀನಿ, ಯಾವುದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ಬಂದು ಟಾಪಿಕ್ ಬಂದು ಫಸ್ಟ್ ಕ್ಲಾಸ್ ಮೀನ್ಸ್ ಬಿಗಿನರ್ಸ್ ಮಿಷಿನ್ ಎಂಬ್ರಾಯ್ಡರಿ ಯಾರಾದರೂ ಕಲಿಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದರೆ, ಸೊ ಬಿಗಿನರ್ಸಲ್ಲಿ ಮಿಷಿನ್ ಬಗ್ಗೆ ಏನೇನು ತಿಳ್ಕೊಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಇವತ್ತು ಯಾವ ಥರ ಇರುತ್ತೆ ಮಿಷಿನು ಅಂತ ನಾನು ತೋರಿಸ್ತೀನಿ. ನೆಕ್ಸ್ಟ್ ಡೇ ಬಿಗಿನಿಂಗಲ್ಲಿ ನಾವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ ಬನ್ನಿ. ಸೊ ನೋಡೋಣ ನನ್ನ ಮಿಷಿನ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದು ಬಂದು ನಂದು ಮಿಷಿನ್ ಎಂಬ್ರಾಯ್ಡರಿ ರಾಲ್ಸನ್ ಮಿಷಿನ್ ಅಂತ ಹೇಳಿಬಿಟ್ಟು, ಈ ಮಿಷಿನ್ ಎಂಬ್ರಾಯ್ಡರಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ 5 ಪಾಯಿಂಟ್ ಇರುತ್ತೆ. ಇಲ್ಲಿ 0ಇಂದ 5ಗೆ ಸ್ಟಾರ್ಟ್ ಆಗಿರುತ್ತೆ. ಇದು ಬಂದು ವಿಡ್ತು, ಇದು 0ಇಂದ ನಮಗೆ 0ಇಂದ ನಾವು ರನ್ ಮಾಡಿದ್ರೆ ನಮಗೆ ಸಿಂಗಲ್ ಲೈನ್ ತೋರಿಸುತ್ತೆ. ಒನ್ನಿಂದ ಮಾಡಿದ್ರೆ ಸೊ ಅಲ್ಲಿ ಬಂದು ತುಂಬ ಚಿಕ್ಕದ ಒಂದು ಎಳೆಯಾಗಿ ತೋರಿಸುತ್ತೆ. ಹಾಗೆ 2, 3, 4, 5 ಅದು ಬಿಡ್ತ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಮಗೆ ದೊಡ್ಡದಾಗಿ ಅಂದರೆ 1ಇಂದ 2ವರೆಗೆ ದೊಡ್ಡದಾಗಿ ನಮಗೆ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ 2, 3 ಇನ್ನೂ ದೊಡ್ಡದಾಗಿ ತೋರಿಸುತ್ತೆ. ಇನ್ನು 4 ಇನ್ನೂ ದೊಡ್ಡದಾಗಿ ನಮಗೆ ಡಿಸೈನ್ಸು ತೋರಿಸ್ತಾ ಹೋಗುತ್ತೆ. ಮತ್ತು 5th ಎಲ್ಲದಕ್ಕಿಂತ ಲಾಸ್ಟ್ ಬಂದು ತುಂಬ ನಾವು ಮೀನ್ಸ್ ಲೀಫ್ನ ಜಾಸ್ತಿ ಹಾಕ್ಕೊಬೇಕು ಅಥವಾ ಡಿಸೈನನ್ನು ಜಾಸ್ತಿ ಹಾಕ್ಕೊಬೇಕು ಅಂತ ಹೇಳಿದರೆ ನಾವು ಬಿಡ್ತ ಮೇಲೆ ನಾವು ನೋಡ್ತಾ ಹೋಗ್ತೀವಿ. ಮೇನ್ ಇಂಪಾರ್ಟೆಂಟ್ ಬಂದು ಇದರಲ್ಲಿ ನಮಗೆ ವಿಡ್ತ್. ಸೆಕೆಂಡ್ ಒನ್ ಬಂದುಬಿಟ್ಟು ಇದನ್ನು ನಾವು ವಿಡ್ತ್ ವೇರಿಯೇಷನ್ ಮಾಡೋದು ನೋಡಿ. ಸೊ ನಾವು ವಿಡ್ತ್ ವೇರಿಯೇಷನ್ ಯಾವ ಥರ ಮಾಡ್ತೀವಿ ಅಂತ ಹೇಳಿದರೆ, ಕೆಳಗಡೆ ಇದು ವಿಡ್ತ್ ನಾವು ಮೊಣಕಾಲಿಂದ ಕೂತ್ಕೊಂಡ್ಬಿಟ್ಟು ಇದು ವಿಡ್ತನ್ನ ನಾವು ನೋಡ್ತಾ ಹೋಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮಗೆ ಹೊಲಿಗೆ ಹಾಕಬೇಕಾದ್ರೆ ಈ ಒಂದು ವಿಡ್ತ್ ಕಾಲಿಂದ ನೋಡಿ ಈ ಥರ ಮಾಡಬೇಕಾದ್ರೆ ಈ ಥರ ಹಿಂಗೆ ಸರಿಸಿದ್ರೆ ಜಾಸ್ತಿ ವಿಡ್ತ್ ಆಗ್ತಾ ಹೋಗುತ್ತೆ. ನೋಡಿ, ನಾನು ಕೈಲಿ ಕೆಳಗೆ ಸರಿಸ್ತಾ ಹೋಗ್ತಾ ಇದ್ದೀನಿ, ವಿಡ್ತ್ ಯಾವ ಥರ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನಮ್ಮದು ಡಿಸೈನ್ಸು. ನೆಕ್ಸ್ಟ್ 1 ಇಟ್ಟರೆ ಸ್ವಲ್ಪ ದೊಡ್ಡದು, 2 ಅದಕ್ಕಿಂತ ದೊಡ್ಡದು, 3 ಇನ್ನೂ ಜಾಸ್ತಿ ಆಗುತ್ತೆ, 4 ಜಾಸ್ತಿ, ಲಾಸ್ಟ್ ಒನ್ ಬಂದುಬಿಟ್ಟು ಫಿಫ್ತ್ ಬಂದುಬಿಟ್ಟು ಇನ್ನೂ ತುಂಬ ಜಾಸ್ತಿ ಡಿಸೈನ್ಸು. ಫೈನಲ್ ಡಿಸೈನ್ಸ್ ಬಂದು ನಾವು ಮಾಡಬೇಕು ಅಂದರೆ ಬಿಡ್ತು 5th ಎಂಡ್ ಆಗುತ್ತೆ. ನಮಗೆ ಮಿಷಿನ್ ವರ್ಕ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಾವು ಏನು ಕಣ್ಣಾಡಿಸ್ಬೇಕು ಅಂತ ಹೇಳಿದರೆ, ನಾವು ಫಸ್ಟ್ ಕೆಳಗೆ ಮೊಣಕಾಲಿಂದ ಈ ಥರ ನಾವು ಬಿಡ್ತನ್ನ ಈ ಥರ ಮಾಡಬೇಕಾಗತ್ತೆ. ಆ ಕಡೆ ಈ ಕಡೆ ಹೋಗ್ತಾ ಇರೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಬಿಡ್ತನ್ನ ನೋಡ್ತಾ ಹೋಗ್ತೀವಿ. ಇದ್ರ ಮೇಲೆ ನಮಗೆ ಡಿಸೈನ್ಸ್ ಅನ್ನೋದು ನಿಂತಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಮಿಷಿನ್ ಎಂಬ್ರಾಯ್ಡರಿ ದಾರಾನ ನಾವು ಇಲ್ಲಿ ಹಾಕ್ತೀವಿ, ಸರಿನಾ? ಇಲ್ಲಿ ಹಾಕ್ಬಿಟ್ಟು ದಾರಾನ ನಾವು ಯಾವ ಥರ ಹಾಕ್ತೀನಿ ಅನ್ನೋದ್ರ ಬಗ್ಗೆ, ಯಾವ ಥರ ಹಾಕ್ತೀವಿ, ಫಸ್ಟ್ ಸ್ಟಿಚ್ ಮತ್ತು ಸೆಕೆಂಡ್ ಸ್ಟಿಚ್ ಯಾವ ಥರ ಬರ್ತಾ ಹೋಗುತ್ತೆ ಅಂತ ನಾನು ನಾಳೆ ತೋರಿಸ್ತಾ ಹೋಗ್ತೀನಿ. ಬಟ್ ನೆಕ್ಸ್ಟು ಈ ಥರ ದಾರ ಇರುತ್ತೆ. ನಾವು ಡೈರೆಕ್ಟಾಗಿ ದಾರನ ನಮಗೆ ಕರೆಕ್ಟ್ ವೀಲ್ ಬೇಕು ಅಂತ ಹೇಳಿದರೆ ನಾವು ಈ ಥರ ಒಂದು ಮೊಳೆ ಪಡ್ಕೊಳ್ಬೇಕಾಗತ್ತೆ. ನಮಗೆ ಡೈರೆಕ್ಟಾಗಿ ಬರಬೇಕು ನಮಗೆ ಡಿಸೈನ್ಸು ಅಂತ ಹೇಳಿದರೆ ಈ ಥರ ಮೊಳೆ ಸಹಾಯದಿಂದ ನಾವು ಇದು ಮಾಡ್ಕೋಬೇಕು. ನಾವು ದಾರ ಇಲ್ಲ ಹಾಕೋದಿಲ್ಲ. ಇಲ್ಲ ಹಾಕಿದರೆ ಏನಾಗುತ್ತೆ ಅಂದರೆ ಬೀಳೋ ಚಾನ್ಸಸ್ಸು ತುಂಬ ಇರುತ್ತೆ. ಆಮೇಲೆ ಕಟ್ಟಾಗೋದು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಈ ದಾರನ ಥ್ರೆಡ್ ತೊಗೊಂಡು ಬಂದು ಈ ಥರ ಥ್ರೆಡ್ನ ಈ ಥರ ಸ್ಟಿಚ್ ಮಾಡಿಕೊಂಡು ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೊಂಡು ನಾವು ಥ್ರೆಡ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಥ್ರೆಡ್ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಥ್ರೆಡ್ ಹಾಕ್ಕೊಂಡು ನಾವು ನಿಡಲ್ಸ್ಗೆ ಹಾಕ್ಕೊಳ್ತೀವಿ. ನಾವು ಮಾಮೂಲಿ ಮಿಷಿನಲ್ಲಿ ಏನಪ್ಪ ಅಂತ ಹೇಳಿದರೆ ಸೈಡಲ್ಲಿ ನಾವು ದಾರ ಮೀನ್ಸ್ ಬಾಬಿನನ್ನು ಕೂರಿಸ್ತೀವಿ ಸೈಡಲ್ಲಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬಾಬಿನೂ ಸೈಡಲ್ಲಿಲ್ಲ, ಸೊ ಅಪೋಸಿಟ್ ಆಗಿರುತ್ತೆ. ನಾವು ಕೂತಿರ್ತೀವಲ್ವಾ, ಸೊ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ಅಪೋಸಿಟ್ ಆಗಿರುತ್ತೆ. ಮೀನ್ಸ್ ಇದು ಬಂದು ಮಿಷಿನ್ ಅಂದರೆ ಇದು ಅಪೋಸಿಟ್ ಆಗಿರುತ್ತೆ. ಈ ಥರ ಆಪೋಸಿಟಲ್ಲ ನಾವು ನೀಡಲ್ಸ್ ಕೂರಿಸ್ಬೇಕಾಗುತ್ತೆ. ಇದು ಬಂದು ನೋಡಿ ಮಿಷಿನ್ನು, ಇದ್ರ ಡೈರೆಕ್ಟ್ ಅಪೋಸಿಟ್ ಬಂದು ನಮಗೆ ನೀಡಲ್ಸ್ ಕೂರಿಸ್ಬೇಕಾಗತ್ತೆ. ಸೈಡಲ್ಲೆಲ್ಲ ಕೂರಿಸೋ ಆಗಿಲ್ಲ. ನಾವು ಮಾಮೂಲಿ ಬ್ಲೌಸ್ ಹೊಲಿಬೇಕಾದ್ರೆ ಸೈಡಲ್ಲೆಲ್ಲ ಕೂರಿಸ್ತೀವಿ, ಬಟ್ ಇದಕ್ಕಾಗಲ್ಲ. ಅಪೋಸಿಟಲ್ಲೇ ನಾವು ಕೇಸು ಬಾಬಿನನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಬಂದುಬಿಟ್ಟು
ನೆಕ್ಸ್ಟ್ ಬಂದು ಇದಕ್ಕೆ ನಾವು ವೈರ್ ಕೊಟ್ಟಿರ್ತಾರೆ. ಸೊ ಅಂದರೆ ಇದು ಮಿಷಿನ್ ವರ್ಕ್ ಆಗಿರೋದ್ರಿಂದ ನಾವು ಈ ಥರ ಒಂದು ವೈರ್ ಸಹ ಇದಕ್ಕೆ ಒಂದು ವೈರ್ ಫಿಕ್ಸ್ ಇರುತ್ತೆ. ನಾವು ಇದಕ್ಕೆ ಕರೆಂಟ್ ಸ್ವಿಚ್ ಆನ್ ಮಾಡ್ಕೊಂಡ್ಬಿಟ್ಟು ಸ್ವಿಚ್ ಆನ್ ಮಾಡಿಕೊಂಡು ಸೊ ನಾವು ಇಲ್ಲಿ ಗ್ರೀನು ನೀವು ನೋಡ್ತಾ ಇರ್ಬೋದು, ಗ್ರೀನ್ ಆ್ಯಂಡ್ ರೆಡ್ ಬಟನ್ ಕೊಟ್ಟಿರ್ತಾರೆ. ಒಂದು ಆಫ್ ಆ್ಯಂಡ್ ಆನ್ ಬಟನ್ ಕೊಟ್ಟಿರ್ತಾರೆ ಎರಡು ಬಟನಲ್ಲಿ ನಾವು ಆನ್ ಮಾಡಿದರೆ ಮಿಷಿನ್ ಈ ಥರ ಸೌಂಡ್ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಸೌಂಡ್ ಬರ್ತಾ ಇದೆ ಅಂತೇಳಿ. ಆಫ್ ಮಾಡಿದ್ರೆ ಸೊ ಸೈಲೆಂಟ್ ಆಗುತ್ತೆ. ಫಸ್ಟು ನಾವು ಬಿಗಿನರ್ಸ್ ಕಲಿಯುವಾಗ ನೋಡಿ ಮಿಷಿನನ್ನು ಈ ಥರ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಈ ಥರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಡೌನ್ ಸೈಡ್ ಈ ಥರ ಪೆಟಲ್ಸ್ ಇರುತ್ತೆ. ನಾವು ಪೆಟಲ್ಗೆ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಈ ಥರ ಪೆಟಲ್ಸ್ ಮುಂದೆ ಈ ಥರ ತುಳಿದ್ರೆ ಸೊ ನೋಡ್ತಾ ಇರ್ಬೋದು ಈ ಥರ ರನ್ ಆಗ್ತಾ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಪೆಟಲ್ಸ್ ಏನಿಲ್ಲ, ನಾನು ಈ ಪೆಟಲ್ಸಿಗೆ ಮಿಷಿನ್ ಪೆಟಲ್ಸಿಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿರೋ ಅಂತಹದ್ದು. ಸೊ ಈ ಥರ ರನ್ ಆಗ್ತಾ ಇರುತ್ತೆ. ನಾವು ಬೇಸಿಕಲ್ಲಿ ಕಲಿಯುವಾಗ ಇಷ್ಟನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ವಿಡ್ತ್ ಹೇಗಪ್ಪ ನಾವು ವೇರಿಯೇಷನ್ ಈ ಥರ ಡಿಫ್ರೆನ್ಸ್ ವಿಡ್ತನ ನಂಬರ್ಸಲ್ಲಿ ವಿಡ್ತನ ನಾವು ಯಾವ ಥರ ಕಂಡುಹಿಡ್ಕೊಳ್ಳೋದು, ಸ್ಮಾಲ್ ಆ್ಯಂಡ್ ಬಿಗ್ ಆಗೋ ಹಾಗೆ ನಾವು ಯಾವ ಥರ ಕಂಡುಹಿಡ್ಕೊಳ್ಳೋದು ಅಂತ ಹೇಳಿದ್ರೆ ಈಗ ಇಲ್ಲಿದೆ ಅಲ್ವಾ, ನಾನು ತೋರಿಸ್ದೆ ಅಲ್ವಾ ಅವಾಗಲೇ ವಿಡ್ತ್ ಮಾಡ್ಕೊಳ್ಳೋದನ್ನ. ಇದನ್ನು ಮೊಣಕಾಲು ಸಹಾಯದಿಂದ ಸೊ ಇದು ನನ್ನ ಲೆಗ್, ಇದು ಬಂದು ರೈಟ್ ಲೆಗ್ಗು. ಈ ಥರ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ರೆ ಸೊ ನೋಡಿ ಈ ಥರ ನಾವು ಕಾಲಲ್ಲಿ ಈ ಥರ ಮಾಡ್ತಾಯಿದ್ರೆ ಸೊ ನಮಗೆ ವೇರಿಯೇಷನ್ಸ್ ಆ್ಯಂಡ್ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ವೇರಿಯೇಷನ್ ಈ ಥರ ಮಾಡಿಕೊಂಡು ಈ ಥರ ಮಾಡ್ತಾ ನಾವು ಹಿಂಗೆ ತುಳಿತಾ ಇರಬೇಕು, ಮಾಡ್ತಾ ಇರಬೇಕು. ನೋಡಿ ಮಿಷಿನು ಕೂಡ ರನ್ ಆಗ್ತಾಯಿದೆ. ನನ್ನ ಕಾಲ್ ಮೂಮೆಂಟು ಕೂಡ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ತಾಯಿದ್ರೆ ಸೊ ನೋಡಿ ಮಿಷಿನು ಕೂಡ ರನ್ ಆಗ್ತಾಯಿದೆ. ಮತ್ತು ಹಾಗೆಯೇ ಇಲ್ಲಿ ವಿಡ್ತ್ ಕೂಡ ವೇರಿಯೇಷನ್ ಆಗ್ತಾ ಇದೆ. ಸೊ ಇಲ್ಲಿ ಮಿಷಿನಲ್ಲಿ ಸೊ ಮೇನಾಗಿ ಒಂದು ತಿಳ್ಕೊಬೇಕು ಅಂದರೆ ಫಸ್ಟು ನಾವು ಲೆಗ್ ಮೂಮೆಂಟ್ ಈ ಒಂದು ಮೂಮೆಂಟನ್ನು ಸೊ ಯಾವ ಥರ ಮಾಡ್ಕೋಬೇಕು ಮತ್ತು ವಿಡ್ತನ್ನ ನಾವು ಯಾವ ಥರ ನೋಡ್ಕೋಬೇಕು ಅನ್ನೋದನ್ನ ಮೇನ್ ಇಂಪಾರ್ಟೆಂಟಾಗಿ ನಮಗೆ ಗೊತ್ತಿರಬೇಕು. ಹಾಗಾದರೆ ಮಾತ್ರ ನಮಗೆ ವರ್ಕ್ ಹಾಕೋದಕ್ಕೆ ಸೊ ಈಸಿ ಅನಿಸುತ್ತೆ. ನಾನು ನಾಳೆ ಕ್ಲಾಸಲ್ಲಿ ಸೊ ಯಾವ ಥರ ವರ್ಕ್ ಮಾಡೋದು, ಬಿಗಿನರ್ಸ್ ಯಾವ ಥರ ದಾರ ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ನೋಡಿದ್ರಿ ಅಲ್ವಾ, ನಾನು ಬಿಗಿನರ್ಸಲ್ಲಿ ಯಾವ ಥರ ನಾವು ಹ್ಯಾಂಡ್ ಪೆಟಲ್ನ ನಾವು ತುಳಿಬೇಕು ಮತ್ತು ವಿಡ್ತನ್ನ ಯಾವ ಥರ ವೇರಿಯೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ತಿಳ್ಕೊಳೋದು ಎರಡೇ ಇರುತ್ತೆ. ಒಂದು ಪೆಟಲನ್ನು ನಾವು ವಿಡ್ತನ್ನ ಯಾವ ಮೊಣಕಾಲು ಸಹಾಯದಿಂದ ಯಾವ ಥರ ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬೇಕು. ಆ ಥರ ಮಾಡುವಾಗ ನಾವು ವಿಡ್ತನ್ನ ವೇರಿಯೇಷನ್ ನೋಡ್ತಾ ಇರಬೇಕು. ನೋಡ್ತಾನೆ ನಾವು ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಲ್ತಾದ್ಮೇಲೂ ಕೂಡ ಅವೆರಡೂ ನೋಡ್ತಾನೆ ಅದನ್ನು ಕೆಳಗೆ ಪೆಟಲ್ಸ್ ತುಳಿತಾ ಮತ್ತು ವಿಡ್ತನ್ನ ನೋಡ್ತಾ ನಾವು ಡಿಸೈನ್ಸ್ನ ಹಾಕ್ತಾ ಹೋಗ್ಬೇಕಾಗತ್ತೆ. ಸೊ ಇಷ್ಟು ನಾನು ಇವತ್ತು ಬಿಗಿನರ್ಸ್ಗೆ ಹೇಳ್ತಾ ಇರೋದು ಮಿಷಿನ್ ಎಂಬ್ರಾಯ್ಡರಿ. ಸೊ ಮಿಷಿನ್ ಎಂಬ್ರಾಯ್ಡರಿ ಕಲಿತ್ರೆ ಏನು ಲಾಸ್ ಆಗೋಲ್ಲ. ಸೊ ನಮ್ಮ ಬ್ಲೌಸ್ ನಾವು ಸ್ಟಿಚ್ ಮಾಡ್ಕೊಂಡ್ರೂ ಕೂಡ ಅದರಲ್ಲಿ ನಮಗೆ ಸೇವ್ ಮಾಡ್ಬೋದು ಅಮೌಂಟ್ ಅಂತ ಹೇಳ್ತಾ, ಇನ್ನೊಂದು ನೆಕ್ಸ್ಟ್ ವೀಡಿಯೋಗಳಿಗಾಗಿ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.